ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಪರಿಹಾರ ಬಂದು ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತುಂಬ ಅನುಕೂಲ ಆಗುತ್ತೆ, ತುಂಬ ಪರಿಹಾರ ಕೊಡುವಂಥದ್ದು ಇನ್ನೇನೂ ಇಲ್ಲ ಈ ಸಣ್ಣ ಪರಿಹಾರ. ಯಾಕೆ ಅಂದರೆ ಈಗ ನಾವು ನಿತ್ಯದ ಜೀವನದಲ್ಲಿ ಪಡ್ತಾ ಇರುವಂಥ ಸಮಸ್ಯೆಗಳಿಗೆ ಇದು ಒಂದು ರಾಮಬಾಣ ಅಂತ ಹೇಳಬಹುದು. ಯಾವ ರೀತಿ ನಮಗೆ ಸಮಸ್ಯೆಗಳು ಬರ್ತಾ ಇದೆ, ಯಾಕೆ ಇಷ್ಟು ರೀತಿಯಲ್ಲಿ ಕಾಡ್ತಾ ಇದೆ, ಈ ಥರ ನಮಗೆ ತುಂಬ ಒಂದು ಇದನ್ನು ಹುಡುಕೊಂಡು ನಾವು ಎಲ್ಲೋ ಹೋಗ್ಬಿಟ್ಟಿರ್ತೀವಿ ಸ್ನೇಹಿತರೆ. ನಮ್ಮನ್ನು ಇಷ್ಟಪಡುವಂಥವರು ಇಲ್ಲ, ನಮ್ಮನ್ನು ಪ್ರೀತಿಸುವಂಥವರು ಇಲ್ಲ, ನಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥವರು ಯಾರೂ ಇಲ್ಲ, ಏನಪ್ಪ ದಾರಿ ಅಂತ ಅಂದ್ಕೊಳ್ತಾ ಇರ್ತೀರಲ್ವ, ಅಂತಹವರಿಗೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಬಹುದು. ನಿಮ್ಮ ಹಣಕಾಸಿಗೆ ಇರಬಹುದು, ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರಬಹುದು, ಅಥವಾ ಇನ್ನೂ ಮುಖ್ಯವಾಗಿ ನಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿಗಳು ನಮ್ಮಿಂದ ಮಾತುಕತೆಗೆ ದೂರ ಆಗಿದ್ದಾರೆ, ಅವರು ಮತ್ತೆ ನಮ್ಮ ಜೊತೆ ಪ್ರೀತಿಯಿಂದ ಇರಬೇಕು, ಮಾತನಾಡಿಸ್ಬೇಕು, ಅವರು ನಮ್ಮ ಜೀವನದಲ್ಲಿ ಬಹಳ ಮುಖ್ಯ, ಈ ರೀತಿ ಅಂದ್ಕೊಳ್ತಾ ಇರ್ತೀವಲ್ವ. ಇದಕ್ಕೆಲ್ಲದಕ್ಕೂ ಕೂಡ ಇದು ನಿಜವಾಗ್ಲೂ ಒಂದು ರೀತಿಯಲ್ಲಿ ಉತ್ತರ ಕೊಡುತ್ತೆ ಅಂತ ಹೇಳಬಹುದು. ಇನ್ನೇನು ಇಲ್ಲ, ಎಕ್ಕದ ಎಲೆ ಸ್ನೇಹಿತರೆ. ಈ ಎಕ್ಕದ ಎಲೆ ಅನ್ನುವಂಥದ್ದು ಇದರಲ್ಲಿ ಗಣಪತಿ ಸ್ವಾಮಿ ನೆಲೆಸಿರುವಂಥದ್ದು. ನಮ್ಮ ಕೆಲಸಗಳನ್ನು ನಿರ್ವಿಘ್ನವಾಗಿ ಸರಾಗವಾಗಿ ನಡೆಯುವಂತೆ ಮಾಡುತ್ತೆ. ಇನ್ನು ಪ್ರತಿಯೊಂದು ದಿನಾನೂ ಕೂಡ ಸೂರ್ಯನ ಕಿರಣಗಳು, ಆ ರಶ್ಮಿ ಇದರ ಮೇಲೆ ಬೀಳೋದ್ರಿಂದ ಅತೀಂದ್ರಿಯ ಶಕ್ತಿಗಳಿಂದ ಕೂಡಿರುತ್ತೆ ಎಕ್ಕದ ಗಿಡ. ಅದಕ್ಕೆ ಅದರಲ್ಲಿರುವಂಥ ಹೂವು, ಬೇರು, ಎಲೆ ಪ್ರತಿಯೊಂದು ಕೂಡ ಸಮಸ್ಯೆಗಳಿಗೆ ರಾಮಬಾಣ ಅಂತ ಹೇಳಬಹುದು. ಇದನ್ನು ಉಪಯೋಗ ಯಾವ ರೀತಿ ನಾವು ಮಾಡಿಕೊಳ್ಬೇಕು ಅನ್ನೋದ್ರ ಮೇಲೆ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ನೀವು ಇದನ್ನು ಯಾವುದಕ್ಕೆ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದು ಒಂದು ಸ್ಪಷ್ಟತೆ ಅನ್ನೋದು ಇರಬೇಕು. ನೀವು ಪ್ರೀತಿಸಿದಂಥವರು ನಿಮಗೆ ಅವ್ರು ಮತ್ತೆ ಬೇಕು ಅನ್ನೋದಕ್ಕೆ ಮಾಡ್ಕೊಳ್ತೀರೋ, ಅಥವಾ ಸಾಲ ತುಂಬ ಆಗಿಬಿಟ್ಟಿದೆ, ಸಾಲ ತೀರಿಸಬೇಕು, ಅದಕ್ಕೆ ಒಂದು ಮಾರ್ಗ ಸೂಚಿಸಬೇಕು, ನಮಗೆ ಹಣದ ಅವಶ್ಯಕತೆ ತುಂಬ ಇದೆ ಅನ್ನುವಂಥವರು ಸಾಲ ಮಾಡ್ಕೊಂಡಿದ್ದೀವಿ, ಅದನ್ನು ವಾಪಸ್ ನಾವು ಅವ್ರಿಗೆ ಹಿಂತಿರುಗಿಸಿ ಕೊಡಬೇಕು, ನಮಗೆ ಯಾವುದಾದ್ರೂ ಅವಕಾಶ ರೂಪದಲ್ಲಿ ಬರಬೇಕು ಅಂತ ಬಯಸುವಂಥವರು ಎಕ್ಕದ ಗಿಡ ಎಲ್ಲಿದೆ ಅಂತ ಫಸ್ಟು ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಅಲ್ಲಿಗೆ ಹೋಗಿದ್ದೆ, ಮೊದಲು ಒಂದು ಚೊಂಬು ನೀರನ್ನು ತಗೊಂಡಿದ್ದೆ. ಎಲೆಯನ್ನು ನೀವು ಮನೆಗಾದರೂ ತಗೊಂಡು ಬರಬಹುದು, ಅಥವಾ ನೀವು ಸೀದಾ ಹೋಗಿ ಎಕ್ಕದ ಗಿಡದ ಹತ್ರ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಅದೇ ಥರನೇ ಮಾಡ್ಕೊಳ್ಳಿ. ಗಿಡದ ಹತ್ರ ಹೋಗಿ ಮಾಡ್ಕೊಳ್ತೀವಿ ಅನ್ನೋದಾದರೆ ಮೊದಲಿಗೆ ಗಿಡ ಎಲ್ಲಿದೆ ಆ ಜಾಗಕ್ಕೆ ನಾವು ಆರಾಮಾಗಿ ಹೋಗಿ ಮಾಡ್ಕೊಳ್ಬಹುದಾ ಅನ್ನುವಂಥದ್ದನ್ನು ನೋಡ್ಕೊಂಡ್ಬಿಡಿ ಫಸ್ಟೇ. ಇಲ್ಲ ನಾವು ಮನೆಯಲ್ಲಿ ಮಾಡ್ಕೊಂಡೋಗಿ ಮತ್ತೆ ಆ ಜಾಗದಲ್ಲಿ ಇಟ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ರೆ ಅದು ಕೂಡ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಯಾವುದೇ ರೀತಿಯಲ್ಲಾದರೂ ಎರಡು ವಿಧಾನದಲ್ಲಿ ಮಾಡಿಕೊಳ್ಬಹುದು. ಈ ಪರಿಹಾರವನ್ನು ಮಾಡಿಕೊಳ್ಬೇಕಾದ್ರೆ ನೀವು ಯಾವ ದಿನನಾದರೂ ಮಾಡ್ಕೊಳ್ಳಿ, ಆ ದಿನ ಸ್ನಾನ ಮಾಡಿರಬೇಕು, ನಾನ್ ವೆಜ್ಜನ್ನು ತಿನ್ನಬಾರ್ದು. ನಾವು ಎಕ್ಕದ ಗಿಡದ ಹತ್ರ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ತುಂಬ ನಾವು ನಿಯಮ ಫಾಲೋ ಮಾಡಬೇಕಾಗುತ್ತೆ. ಅಂದರೆ ಹೆಣ್ಣು ಮಕ್ಕಳಾಗಿದ್ದರೆ ನೋಡಿಕೊಂಡು ಆ ದಿನಗಳಿದ್ದರೆ ಅದನ್ನು ಸ್ಕಿಪ್ ಮಾಡಬೇಕು. ಇನ್ನು ನಾನ್ ವೆಜ್ ಅಂತೂ ನಾವು ತಿನ್ನಬಾರ್ದು. ಆ ದಿನ ನಾನ್ ವೆಜ್ ತಿನ್ನದೇ ಇರುವ ದಿನಗಳಲ್ಲಿ ನೀವು ಮಾಡ್ಕೊಳ್ಳಿ. ಬಹಳ ಉತ್ತಮವಾದ ಫಲಿತಾಂಶ ಅನ್ನುವಂಥದ್ದು ಇದರಲ್ಲಿ ಸಿಕ್ಕೇ ಸಿಗುತ್ತೆ. ಯಾಕಂದರೆ ಇದು ಎರಡನ್ನು ನಾವು ಕ್ಲೀನಾಗಿ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಕಷ್ಟಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಉತ್ತರ ಬೇಕು ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ಕೂಡ ಸ್ವಲ್ಪ ನಾವು ನಿಷ್ಠೆಯಿಂದ ನಡ್ಕೊಂಡಿದ್ದೇ ಆದರೆ ಭಗವಂತನೂ ಕೂಡ ಆಶೀರ್ವಾದ ಮಾಡ್ತಾನೆ. ಎಕ್ಕದ ಎಲೆಯನ್ನು ನೀಟಾಗಿ ಒಂದು ಚೆನ್ನಾಗಿರುವಂಥ ಎಲೆಯನ್ನು ತಗೊಳ್ಬೇಕು. ಎಕ್ಕದ ಗಿಡ ಅನ್ನುವಂಥದ್ದು ಅತೀಂದ್ರಿಯ ಶಕ್ತಿಗಳಿಂದ ಕೂಡಿರುತ್ತೆ. ಮುಖ್ಯವಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಮ್ಮ ಮನಸ್ಸಿನ ಮಾತನ್ನು ಕೇಳುತ್ತೆ, ನಮ್ಮ ಸಮಸ್ಯೆಗಳನ್ನು ಆಲಿಸುತ್ತೆ. ಪ್ರಕೃತಿಯಲ್ಲಿ ಪ್ರತಿಯೊಂದು ಗಿಡ ಮರನೂ ಕೂಡ ಅಷ್ಟೊಂದು ಶಕ್ತಿ ಅನ್ನೋದು ಇರೋದರಿಂದ
ಇದನ್ನು ನೀವು ಎಲೆ ತಗೊಂಡಿದ್ದೆ ಅದರಲ್ಲಿ ಪರಿಹಾರ ಶಾಸ್ತ್ರಗಳಲ್ಲಿ ರಹಸ್ಯವಾಗಿ ನಾವು ಬಳಸುವಂಥ ಸಾಸುವೆ. ಎಷ್ಟೋ ಜನಕ್ಕೆ ಶತ್ರುಗಳಿರ್ತಾರೆ, ಶತ್ರುಗಳಿಂದನೇ ನಾನಾ ಥರದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅನ್ನುವಂಥವರಿಗೆ ಈ ಪರಿಹಾರ ತುಂಬ ಸೂಕ್ತವಾಗಿರುತ್ತೆ. ಸಾಸುವೆಯನ್ನು, ಕಪ್ಪು ಸಾಸುವೆಯನ್ನು ನೀವು ಸ್ವಲ್ಪ ತಗೊಳ್ಳಿ. ಕಪ್ಪು ಸಾಸುವೆ ನಮ್ಮ ಎಲ್ಲರ ಮನೆಯಲ್ಲೂ ಕೂಡ ಅಡುಗೆ ಮನೆಯಲ್ಲಿ ಇಟ್ಕೊಂಡೇ ಇರ್ತೀವಿ. ಈ ಸಾಸುವೆ ಬರೀ ಒಗ್ಗರಣೆ ಪರಿಹಾರ ಈ ಥರ ಮಾತ್ರ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. 1 ಸ್ಪೂನು 2 ಸ್ಪೂನಷ್ಟು ನೀವು ನೋಡಿಕೊಂಡಿದ್ದೆ ಇದನ್ನು ಹಾಕ್ಕೊಂಡು ಇದಕ್ಕೆ ಅರಿಶಿಣ ಕುಂಕುಮ ಇಷ್ಟೇ ಇದನ್ನು ಹಾಕ್ಕೊಳ್ಬೇಕು. ಅರಿಶಿಣ ಬಂದು ಗುರುಬಲವನ್ನು ಹೆಚ್ಚಿಸುತ್ತೆ. ಇನ್ನು ಕುಂಕುಮ ಬಂದು ದುರ್ಗಾದೇವಿಯ ಸಂಕೇತ, ಶ್ರೀ ಮಹಾಲಕ್ಷ್ಮಿಯ ಪ್ರತಿರೂಪ. ಕುಂಕುಮವನ್ನು ತಗೊಳ್ಬೇಕು. ನಾವು ಯಾವಾಗಲೂ ಅಷ್ಟೇ ಕಷ್ಟಗಳನ್ನೇ ಪಡ್ತಾ ಇದ್ದೀವಿ, ನಮಗೆ ಶುಭ ಕಾರ್ಯಗಳು ಮಾಡಬೇಕು, ನಮ್ಮ ಮನೆಯಲ್ಲೂ ಕೂಡ ಶುಭ ಸಮಾಚಾರವನ್ನು ಕೇಳಬೇಕು, ಈ ಥರ ನಾವು ಅಂದ್ಕೊಳ್ತಾ ಇರ್ತೀವಲ್ವ, ಅದು ಯಾವುದೋ ಒಂದು ರೂಪದಲ್ಲಿ ಬರುತ್ತೆ ಅಂತ ಹೇಳಬಹುದು. ಅದಕ್ಕೆ ಪ್ರತಿರೂಪ ಅರಿಶಿಣ ಕುಂಕುಮ ಇಷ್ಟನ್ನು ನೀವು ಹಾಕಿದ್ದೆ ಆ ಗಿಡದ ಹತ್ತಿರ ಇಡಬೇಕು. ಇಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕು ಸ್ನೇಹಿತರೆ. ನೀವು ನಂಬಿದಂಥ ಭಗವಂತನ ಒಂದು ಮಂತ್ರವನ್ನು ಹೇಳ್ಕೊಂಡಿದ್ದೆ 1-2 ನಿಮಿಷ ಕಣ್ಣು ಮುಚ್ಕೊಂಡು ಕೇಳಿಕೊಂಡು ಅದನ್ನು ಆ ಎಲೆಯನ್ನು ಅದರಲ್ಲಿ ಹಾಕಿರುವಂಥದ್ದನ್ನು ಇಟ್ಟು ನಮಸ್ಕಾರ ಮಾಡಿ ವಾಪಸ್ಸು ನೀವು ಸೀದಾ ಬಂದುಬಿಡಬೇಕು. ಅದನ್ನು ತಿರುಗಿ ಕೂಡ ನೀವು ನೋಡಬಾರ್ದು. ತಿರ್ಗಾ ಏನೋ ಒಂದು ಇಂಟ್ರೆಸ್ಟ್ ಇರುತ್ತೆ, ಹಿಂತಿರುಗಿ ನೋಡುವಂಥದ್ದೆಲ್ಲ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಈ ಥರ ನೀವು ಬೆಳಗ್ಗೆಯಿಂದ ಸಂಜೆಯ ಒಳಗಡೆ ಮಾಡ್ಕೊಳ್ಳಿ. ರಾತ್ರಿ ಸಮಯಗಳಲ್ಲಿ ಹೋಗಬೇಡಿ ಗಿಡಗಳ ಹತ್ರ. ಇದನ್ನು ಮಾತ್ರ ಫಾಲೋ ಮಾಡಿ. ಇಷ್ಟನ್ನು ನೀವು ಮಾಡ್ಕೊಂಡಿದ್ದೆ ಆದರೆ ಯಾವ ದಿನ ನೀವು ಮಾಡಿರ್ತೀರೋ ಆ ದಿನ ಅಂದರೆ ಆ ವಾರದ ಒಳಗಡೆ ನಿಮಗೆ ಏನೋ ಒಂದು ಒಳ್ಳೆಯ ಸೂಚನೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ. ನಿಮ್ಮ ಕಷ್ಟಕ್ಕೆ ಯಾವುದಾದ್ರೂ ಒಂದು ರೂಪದಲ್ಲಿ ಸಹಾಯಕ್ಕೆ ಅನ್ನುವಂಥದ್ದು ಬಂದೇ ಬರುತ್ತೆ ಅಂತ ಹೇಳಬಹುದು. ಇಷ್ಟು ಸುಲಭವಾಗಿ ಯಾರೆಲ್ಲ ಮಾಡ್ಕೊಳ್ತಾರೋ ಅವ್ರಿಗೆ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ. ಮಾಡ್ಕೊಂಡು ನೋಡಿ. ಎಲ್ರಿಗೂ ಧನ್ಯವಾದಗಳು.